ಸ್ನೇಹಿತರಿಗೆಲ್ಲ ಸ್ವಾಗತ. ಇವತ್ತು ತಮ್ಮೊಂದಿಗೆ ಮಾತಾಡಬೇಕು ಅಂತೇಳಿ ಭಾಳ ವಿಚಾರ ಏನಪ್ಪ ಅಂತಂದರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕೌಟಿಲ್ಯ ರಘು ದೇವರಾಜರಸ್ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಮೈಸೂರಿನಲ್ಲಿ ದೇವರಾಜರಸರದು ಒಂದು ಪುತ್ಥಳಿ ಮಾಡಬೇಕು ಅಂಥೇಳಿ ಅವತ್ತು 92 ಲಕ್ಷ ರೂಪಾಯಿ 92 ಲಕ್ಷ ರೂಪಾಯಿಗಳನ್ನ ಅವತ್ತು ಯಡಿಯೂರಪ್ಪ ಸ್ಯಾಂಕ್ಷನ್ ಮಾಡಿದ್ದು. ಅದು ಹಾಗೇ ಇತ್ತು. ಆಮೇಲೆ ಮುಂದುವರೆದು ನಾವೆಲ್ಲ ಮುಂದೆ ಬಂದಂಥ ಸರ್ಕಾರಗಳನ್ನ ಒತ್ತಾಯ ಮಾಡಿ ಅದನ್ನು ನಮ್ಮ ಮೈಸೂರಿನ ಶಿಲ್ಪಿಗಳೇ ಅದನ್ನು ಮಾಡಿ ಅದನ್ನು ಇವಾಗ ಅಲ್ಲಿ ನಿಲ್ಲಿಸಿದ್ದೀವಿ, ಇಲ್ಲಿ DC ಆಫೀಸ್ ಹತ್ರ. ಯಾಕೆಂದರೆ ದೇವರಾಜರಸು ಮೈಸೂರಿನವರು. ಮೈಸೂರು ಏಕೆ ಅಂತಂದರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿದಂಥ ದೇವರಾಜರಸು, ಕರ್ನಾಟಕ ಎಂದು ನಾಮಕರಣ ಮಾಡಿದಂಥ. ಹಾಗಾಗಿ ಅವರು ಕರ್ನಾಟಕದ ಅರಸು. ಆ ಪುತ್ಥಳಿಯನ್ನು ನಾವು ಸುಮಾರು ಸರಿ ಜಿಲ್ಲಾ ಮಂತ್ರಿ ಮಹದೇವಪ್ಪನವರು ಮುಖ್ಯಮಂತ್ರಿಗೆಲ್ಲ ವಿನಂತಿ ಮಾಡಿಕೊಳ್ಳೋದನ್ನು ಅನ್ವಯಿಲ್ ಮಾಡಿ ಅದನ್ನ ನಿಲ್ಲಿಸಿದಾರಲ್ಲ, ಅದನ್ನು ಉದ್ಘಾಟನೆ ಅಂತಿರೋ ಏನಂತೀರೋ ಅದು ಕನ್ನಡದಲ್ಲಿ ಅನಾವರಣ ಮಾಡಬೇಕು ಪುತ್ಥಳಿನ ಅಂಥೇಳಿ ಭಾಳ ಸರಿ ವಿನಂತಿ ಮಾಡೋದು. ಯಾಕೋ ಅವ್ರು ಇಂಟ್ರೆಸ್ಟ್ ತೊಗೋತಾ ಇಲ್ಲ. ಯಾಕೆ ಅಂತಂದರೆ ಸಿದ್ದರಾಮಯ್ಯನಿಗೇನೋ ಒಂಥರ ಸುಮ್ಮನೆ ನಾನೇ ದೇವರಾಜರಸು, ಆ ದೇವರಾಜರಸು ಯಾಕೆ ಇಲ್ಲಿ ಅನ್ನೋ ಥರ ಇದ್ದಾರೆ ಅವರು. ಹಾಗಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ನೀವು ಒಂದು ವೇಳೆ 1ನೇ ತಾರೀಕಿನೊಳಗೆ ಮಾಡಲಿಲ್ಲ ನೀವು ಅಂದರೆ, ಅನಾವರಣ ಮಾಡಲಿಲ್ಲ ಅಂದರೆ ನಾವೇ ಮಾಡ್ತೀವಿ. ಜನ ದೇವರಾಜರಸ ಅಭಿಮಾನಿಗಳೆಲ್ಲ ಸೇರಿಕೊಂಡು ಆವತ್ತಿನ ದಿವಸ ನಮ್ಮ MP ಗಳು, ಎಲ್ಲ ಪಕ್ಷಾತೀತವಾದಂಥ MLAಗಳು, ಜನಪ್ರತಿನಿಧಿಗಳು ಸೇರಿ, ದೇವರಾಜರಸ ಅಭಿಮಾನಿಗಳೆಲ್ಲ ಸೇರಿ ಅದನ್ನು ನಾವು ಅನಾವರಣ ಮಾಡ್ತೀವಿ. ಏಕೆಂದರೆ 8 ದಿವಸ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ದಿವಸ ಕರ್ನಾಟಕ ಎಂದು ನಾಮಕರಣ ಮಾಡಿದಂಥ ದೇವರಾಜರಸರ ಪುತ್ಥಳಿಯನ್ನು ಅವತ್ತೆಲ್ಲ ಅವರ ಅಭಿಮಾನಿಗಳು, ಜನಪ್ರತಿನಿಧಿಗಳ ಪ್ರತಿಮೆಯನ್ನು ನಾವು ಅವತ್ತು ಅನಾವರಣ ಮಾಡಿಬಿಡ್ತೀವಿ. ಅಷ್ಟರಲ್ಲಿ ತಾವು ಮಾಡಬೇಕು ಅಂತಲೂ ಕೂಡ ನಾವು ವಿನಂತಿ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮಲ್ಲಿ ಭಾಳ ಏನು ಹೇಳ್ತೀವಿ, ಹಳೇ ಪಾರಂಪರಿಕ ಕಟ್ಟಡಗಳನ್ನು ಉಳಿಸಬೇಕು ಅಂತಕ್ಕಂಥದ್ದೇ. ನಾನು ಜಿಲ್ಲಾ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿಗಳಾದಂಥ ಕೃಷ್ಣ ಅವರಿಗೆ ನಾವು ಒತ್ತಾಯ ಮಾಡಿ ಅವತ್ತು ಪಾರಂಪರಿಕ ಕಮಿಷನರೇಟ್ನೇ ಮಾಡಿಸ್ತಾ ಹೋಗ್ತು. ಅದಕ್ಕೆ ಕಮಿಷನರ್ ಆಗಿ ನಮ್ಮ ವಿಜಯಭಾಸ್ಕರ್ನ ಫಸ್ಟ್ ಕಮಿಷನರಾಗಿ ಹಾಕ್ಸುತ್ತಾ. ಇವತ್ತೇನಾಗಿದೆ, ಇಲ್ಲಿ ನಮ್ಮ ಪಾರಂಪರಿಕ ಕಟ್ಟಡ ಯಾವುದು, ಅಟಾರ ಕಚೇರಿ DC ಆಫೀಸ್ ಎಷ್ಟು ಚೆನ್ನಾಗಿದೆ ರೀ, ಅದನ್ನು ರಿಪೇರಿ ಮಾಡ್ಕೊಂಡಿದ್ರೆ ಆಗ್ತಾಯಿತ್ತು. ಈ ಮಹದೇವಪ್ಪ ತನಗೆ ಅನುಕೂಲ ಆಗಲಿ, T ನರಸೀಪುರಕ್ಕೆ ಹತ್ರ ಆಗಲಿ ಅಂತ 20 ಭಾಗ ಜಿಲ್ಲೆ ಇರೋದು ಈ ಕಡೆ, 80 ಭಾಗ ಇರೋದು ಈ ಕಡೆಗೆ ತೊಗೊಂಡು ಆ ಮೂಲೆಗೆ DC ಆಫೀಸ್ ಹಾಕ್ಬಿಟ್ಟು ಇದು ಪಾಳು ಬಿಟ್ಬಿಟ್ರು. ಈಗ ಗಿಡ ಗಂಟಿ ಎಲ್ಲ ಬೆಳ್ಕೊಂಡಿದೆ. ಅಲ್ಲರೆ ಅದಕ್ಕೊಂದು ಬಣ್ಣ ಸುಣ್ಣ ಹೊಡ್ಸೋಕ್ಕೆ ದುಡ್ಡಿಲ್ವೇ ಜಿಲ್ಲಾಡಳಿತದಲ್ಲಿ? ಮುಖ್ಯಮಂತ್ರಿಗಳೇ ಮೈಸೂರಿನವರು. ಮೈಸೂರಿನಲ್ಲಿ ಎಲ್ಲ ಪಾಳು ಬಿದ್ದೋಯ್ತು, ಮೂಡ ಪಾಳು ಬಿತ್ತು, ಆಯಿತಾ, DC ಕಚೇರಿಗಳು ಪಾಳು ಬಿದ್ದವು, ಎಲ್ಲ ಪಾಳು ಬೀಳ್ತಾ ಇದ್ದೆ. ಇನ್ನು ಕಾಂಗ್ರೆಸ್ಸು ಪಾಳು ಬೀಳ್ತದೆ ಇನ್ನು ಸ್ವಲ್ಪ ದಿವಸಕ್ಕೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳನ್ನು ಮತ್ತು ಜಿಲ್ಲಾ ಮಂತ್ರಿಗಳನ್ನು, 1ನೇ ತಾರೀಕು ತಾವು ದಯವಿಟ್ಟು ಅನಾವರಣ ಮಾಡಬೇಕು ಅವರ ಇದನ್ನು ದೇವರಾಜರಸರು. ಮತ್ತು ಈ ಪಾರಂಪರಿಕ ಕಟ್ಟಡಗಳನ್ನು ರಕ್ಷಣೆಗೆ ಏನಿದೆ ಅದನ್ನು ಮಾಡಬೇಕು ಅಂತಲೂ ಕೂಡ ಅವರನ್ನು ನಾವು ತಮ್ಮ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ಮಾತಾಡಿದ್ದೀವಿ. ಅದು ಅನಾವರಣ ಮಾಡಿದರೆ ಅತ್ಯಂತ ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮತ್ತು ಭಾಳ ಸುದೀರ್ಘ ಕಾಲದಿಂದ ಇದು ನೆನೆಗುದಿಗೆ ಬಿದ್ದಿದೆ. ಭಾಳ ವಿಪರ್ಯಾಸ, ದುರಂತ. ಯಾಕೆ ಅರಸರ ಬಗ್ಗೆ ಇಷ್ಟೊಂದು ಅಲಕ್ಷ್ಯತನವನ್ನು ಅಥವಾ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದೀರಾ ಅಂತಕ್ಕಂಥದ್ದು ಹಿಂದುಳಿದ ಸಮುದಾಯಗಳ ಪ್ರಶ್ನೆಯಾಗಿದೆ. ಬಹುಶಃ ದೇವರಾಜ ಅರಸರಂಥ ಒಂದು ಸುಧಾರಣೆ ಆಡಳಿತವನ್ನು ಕೊಟ್ಟವರು, ಸಾಮಾಜಿಕ ನ್ಯಾಯವನ್ನು ಪಸರಿಸಿದಂಥವರು, ಕರ್ನಾಟಕದ ಬದ್ಧತೆಯನ್ನು ತೋರಿದವರು, ಕನ್ನಡದ ಬದ್ಧತೆಯನ್ನು ತೋರಿದವರು,
ಮೈಸೂರಿನ ಹೆಗ್ಗಳಿಕೆಯನ್ನು ವಿಶ್ವಮಾನ್ಯಗೊಳಿಸಿದಂಥ ಅರಸರು ಈ ಇತಿಹಾಸ ಇರುವವರೆಗೂ ನಿಮ್ಮ ಹೃದಯಗಳಲ್ಲಿ ಇತಿಹಾಸದಲ್ಲಿ ನೆಲೆ ಉಳಿತಾರೆ. ಆದರೆ ಅರಸರಿಗೆ ಕನಿಷ್ಠ ಗೌರವವನ್ನು, ಯಾಕೆಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿಗಿದ್ದಾಗ ಮಾಡಿದ್ದು ಆ್ಯಕ್ಚುಲಿ ಇದು ಭಾಳ ಹಿಂದೆನೇ ಆಗಬೇಕಾಗಿತ್ತು. ಅಂಥದ್ರಲ್ಲಿ ನಮ್ಮ ಮನವಿಗೆ ಹೋಗ್ಬಿಟ್ಟು ಹಿಂದುಳಿದ ವರ್ಗದ ಇಲಾಖೆಯ ಮೂಲಕ ಇದನ್ನು ಬೇಗ ಈ ಪ್ರತಿಮೆ ನಿಲ್ಲಿಸಿ ಅಂತ ಅದಕ್ಕೆ ಹಣ ಕೂಡ ಬಿಡುಗಡೆ ಮಾಡಿದರು. ಆದರೆ ಈ ಸರ್ಕಾರ ಬದ್ಧತೆ ತೋರಲಿಲ್ಲ. ಕೊನೆಗೆ ವಿಶ್ವನಾಥ್ ಸಾಹೇಬರು ಮತ್ತು ಸದನದಲ್ಲಿ ಅನೇಕರು ಪ್ರಶ್ನೆ ಮಾಡಲಾಗಿ ಹಿಂದುಳಿದ ವರ್ಗಗಳ ದನಿ ಎತ್ತಲಾಗಿ ಇದನ್ನು ಪ್ರತಿಮೆ ನಿಲ್ಲಿಸುವಂಥ ನಿರ್ಧಾರಕ್ಕೆ ಬಂದರು. ಆದರೆ ದೇವರಾಜ ಅರಸರ ಜಯಂತಿ ದಿನವೇ ಮಾಡ್ಬೋದಾಗಿತ್ತು, ಆಗಸ್ಟ್ 20. ಅವತ್ತು ಕೂಡ ಮಾಡಲಿಲ್ಲ. ಈಗ ಕೂಡ ಮಾಡ್ತಾ ಇದೆ. ದೇವರಾಜ ಅರಸರ ಕಂಡರೆ ನಿಮಗೇತಕ್ಕೆ ಇಷ್ಟೊಂದು ಅಸೂಯೆ ಮುಖ್ಯಮಂತ್ರಿಗಳೇ, ನಿಮಗೇಕೆ ಇಷ್ಟೊಂದು ಅಲಕ್ಷ್ಯತನ, ನಿರ್ಲಕ್ಷ್ಯತನ ಅಂತಕ್ಕಂಥದ್ದು, ಯಾಕೆ ಅವರನ್ನು ಅಲಕ್ಷಿಸ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ಇವತ್ತು ದೇವರಾಜ ಅರಸರು ಮತ್ತು ಹಿಂದುಳಿದ ಸಮುದಾಯಗಳ ಪ್ರಶ್ನೆಯಾಗಿದೆ. ಆದ್ದರಿಂದ ಈಗಲಾದರೂ ಗೌರವ ಕೊಟ್ಟು ಕರ್ನಾಟಕ ರಾಜ್ಯೋತ್ಸವಕ್ಕೆ ಅರ್ಥಪೂರ್ಣ ಬರುವ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಈಗಾಗಲೇ ನಿಲ್ಲಿಸಲಾಗಿರ್ತಕ್ಕಂಥ ದೇವರಾಜ ಅರಸರ ಪ್ರತಿಮೆಯನ್ನು ಅನಾವರಣ ಮಾಡಿಸುವ ಮೂಲಕ ನಿಮ್ಮ ಒಂದು ಗೌರವವನ್ನು ಉಳಿಸಿಕೊಳ್ಳಿ, ಮೈಸೂರಿನ ಗೌರವ ಉಳಿಸಿ ಮತ್ತು ಅರಸರಿಗೆ ಗೌರವವನ್ನು ತೋರಿಸುವಂಥ ಕನಿಷ್ಠ ಉಪಕಾರ ಸ್ಮರಣೆ ಅಥವಾ ಒಂದು ಅವರಿಗೆ ಕೊಡ್ತಕ್ಕಂಥ ಗೌರವ ಸೂಚಕವನ್ನು ತಾವು ವ್ಯಕ್ತ ಮಾಡಬೇಕಂತೇಳಿ ನಾವು ಒತ್ತಾಯ. ನಾಳೆ ಕೂತ್ಕೊಳ್ಳೋಣ, ಏನೇನು ಬೇಕು ಮಾತಾಡೋಣ. ಆಗಬೇಕು, ಪವರ್ ಶೇರಿಂಗ್ ಆಗಬೇಕು, ಅವ್ರು ಮುಖ್ಯಮಂತ್ರಿನೂ ಆಗಬೇಕು. ಅದರಿಂದ ಅದಕ್ಕೆ ಇನ್ನೊಂದಿವ್ಸ ಕೂತ್ಕೊಂಡು ಮಾತಾಡೋಣ ಸರ್. ನಾಳೆನೇ ಕೂತ್ಕೊಳ್ಳೋಣ. ಸರ್ಕಾರ ನವೆಂಬರ್ 1 ಒಳಗಡೆ ಘೋಷಣೆ ಮಾಡಲಿಲ್ಲ. ನಾವೇ ಅಭಿಮಾನಿಗಳು ನವೆಂಬರ್ 1ರಂದು ಅವತ್ತು ಅನಾವರಣ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಪುರಸಭೆ ಕುಟುಂಬ ಸದಸ್ಯರ ಅವರಿಬ್ಬರನ್ನ ಒಳಗಾಕ್ಬೇಕ್ರಿ. ಏನ್ರಿ ಇದು? ಒಬ್ಬ ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಇಲ್ಲ. ತುತ್ತು ತಾಯಿ ತನಕ ಹೋಗಿ ಮಾತಾಡೋದೆ ಚೇ ಭಾಳ ಅನಾಗರಿಕವಾದಂಥ ರಾಜಕೀಯ ಮುಖಂಡರುಗಳು. ಸರ್ ನೋಡಿಲ್ಲ, ಮುಚ್ಚಿದ್ದಾರೆ. ಜಿಲ್ಲಾಡಳಿತಕ್ಕೆ, ಯಾಕೆಂದರೆ ಆಡಳಿತ ಸುಧಾರಣೆಯನ್ನು ಕರ್ನಾಟಕದಲ್ಲಿ ಕ್ರಾಂತಿಯ ಸ್ವರೂಪದಲ್ಲಿ ಮಾಡಿದಂಥ ಏಕೈಕ ವ್ಯಕ್ತಿ ದೇವರಾಜ ಅರಸರು. ಆದ್ದರಿಂದ ಜಿಲ್ಲಾಡಳಿತಕ್ಕಿಂತ ಶಕ್ತಿ ಕೇಂದ್ರ ಆಗಿರೋದ್ರಿಂದ ಅದು ಅರ್ಥಪೂರ್ಣ ಆಗಿರುತ್ತೆ ಅಂತೇಳಿ ಅದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.